ಒಂದು ನಿಮಿಷ ಕಣ್ಣು ಮುಚ್ಚಿ ಯೋಚಿಸಿ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಿದ್ದನ್ನು ಸಾಧಿಸದಂತೆ ತಡೆಯುತ್ತಿರುವುದು ಯಾವುದು? ಹಣದ ಕೊರತೆಯೇ ಅಥವಾ ಸಮಯದ ಕೊರತೆಯೇ? ಖಂಡಿತ ಇಲ್ಲ. ನಿಮ್ಮನ್ನು ತಡೆಯುತ್ತಿರುವುದು ಒಂದೇ ಒಂದು ಜೀವಿ. ಅದು ಭಯ. ಸೋತು ಹೋದರೆ ಜಗತ್ತು ಏನ್ ಹೇಳಬಹುದು ಎನ್ನುವ ಭಯ. ಜನ ನನ್ನನ್ನು ತಿರಸ್ಕರಿಸಬಹುದು ಎನ್ನುವ ಭಯ. ನನ್ನಿಂದ ಇದು ಸಾಧ್ಯವಿಲ್ಲ ಎನ್ನುವ ಕೀಳರಿಮೆಯ ಭಯ. ನಿಮಗೆ ಗೊತ್ತಾ, ಈ ಜಗತ್ತಿನಲ್ಲಿ ಯಶಸ್ವಿಯಾದ ಪ್ರತಿಯೊಬ್ಬ ವ್ಯಕ್ತಿಗೂ ಭಯವಿತ್ತು. ಆದರೆ ಅವರಿಗೂ ನಿಮಗೂ ಇರುವ ವ್ಯತ್ಯಾಸ ಒಂದೇ. ಅವರು ಭಯವಾಗುತ್ತಿದ್ದರೂ ಆ ಕೆಲಸವನ್ನು ಮಾಡಿಯೇ ತೀರಿದರು. ಇವತ್ತಿನ ಈ ಆಡಿಯೋ ಬುಕ್ ಮುಗಿಯುವ ಹೊತ್ತಿಗೆ ನಿಮ್ಮ ಒಳಗಿರುವ ಹೆದರಿಕೆಯ ಸಣ್ಣ ಹಕ್ಕಿ ಧೈರ್ಯದ ಹದ್ದಾಗಿ ಬದಲಾಗದಿದ್ದರೆ ಕೇಳಿ. ಇವತ್ತು ನಾವು ಸೂಸನ್ ಜೆಫರ್ಸ್ ಅವರ ಜಗತ್ಪ್ರಸಿದ್ಧ ಮತ್ತು ಲಕ್ಷಾಂತರ ಜನರ ಜೀವನವನ್ನು ಬದಲಾಯಿಸಿದ ಫೀಲ್ ದ ಫಿಯರ್ ಅಂಡ್ ಡೂ ಇಟ್ ಎನಿವೇ, ಅಂದರೆ ಭಯವನ್ನು ಅನುಭವಿಸಿ ಆದರೂ ಆ ಕೆಲಸವನ್ನು ಮಾಡಿ ಮುಗಿಸಿ ಎಂಬ ಅದ್ಭುತ ಪುಸ್ತಕದ ಸಂಪೂರ್ಣ ಆಳವಾದ ಸಾರಾಂಶವನ್ನು ಕೇಳಲಿದ್ದೇವೆ. ಸ್ನೇಹಿತರೆ, ಈ ವಿಡಿಯೋ ಕೇವಲ ಒಂದು ಕಥೆಯಲ್ಲ. ಇದು ನಿಮ್ಮನ್ನು ನೋವಿನಿಂದ ಮುಕ್ತಿಗೊಳಿಸಿ ನಿಮ್ಮೊಳಗಿನ ಸೂಪರ್ ಪವರ್ ಅನ್ನು ಎಚ್ಚರಿಸುವ ಒಂದು ಅದ್ಭುತ ಪ್ರಯಾಣ. ನೀವು ನಿಜವಾಗಿಯೂ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಲು ಬಯಸಿದರೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಆಲಿಸಿ. ವಿಡಿಯೋ ಶುರು ಮಾಡುವ ಮುನ್ನ ಅಧ್ಯಾಯ 1. ನೀವು ಯಾವುದಕ್ಕೆ ಹೆದರುತ್ತೀರಿ ಮತ್ತು ಏಕೆ? ವಾಟ್ ಆರ್ ಯು ಅಫ್ರೇಡ್ ಆಫ್ ಅಂಡ್ ವೈ? ಡೀಟೇಲ್ಡ್ ಎಕ್ಸ್ಪ್ಯಾನ್ಷನ್. ಸ್ನೇಹಿತರೆ, ಲೇಖಕಿ ಸೂಸನ್ ಜೆಫರ್ಸ್ ಅವರು ಈ ಪುಸ್ತಕದ ಮೊದಲ ಪುಟದಲ್ಲೇ ಕೇಳುಗರ ತಲೆಯೊಳಗೆ ಒಂದು ಹೊಸ ಆಲೋಚನೆಯನ್ನ ಬಿತ್ತುತ್ತಾರೆ. ನಾವೆಲ್ಲರೂ ಅನ್ಕೊಂಡಿದ್ದೇವೆ, ನನಗೆ ಮಾತ್ರ ಯಾಕೆ ಇಷ್ಟೊಂದು ಹೆದರಿಕೆ? ನನ್ನ ಪಕ್ಕದ ಮನೆಯವನು ಎಷ್ಟು ಧೈರ್ಯಶಾಲಿಯಾಗಿದ್ದಾನೆ, ನನ್ನ ಆಫೀಸ್ ಕೊಲೀಗ್ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾನೆ ಅಂತ. ಆದರೆ ಲೇಖಕಿ ಹೇಳುವ ಮೊದಲ ಸತ್ಯವೇ ಇದು. ಈ ಜಗತ್ತಿನಲ್ಲಿ ಹೆದರಿಕೆ ಇಲ್ಲದ ವ್ಯಕ್ತಿಯೇ ಇಲ್ಲ. ನಿಮ್ಮ ಕಣ್ಣಿಗೆ ತುಂಬಾ ಧೈರ್ಯಶಾಲಿಯಾಗಿ ಕಾಣುವ ವ್ಯಕ್ತಿಯ ಒಳಗೂ ಒಂದು ಸಣ್ಣ ಹೆದರಿಕೆಯ ಹಕ್ಕಿ ಸದಾ ನಡುಗುತ್ತಿರುತ್ತದೆ. ಭಯ ಎನ್ನುವುದು ನಿಮ್ಮ ತಲೆಯಲ್ಲಿರುವ ಯಾವುದೋ ಸೈಕಲಾಜಿಕಲ್ ಕಾಯಿಲೆಯಲ್ಲ. ಅದು ಕೇವಲ ಒಂದು ಶಿಕ್ಷಣದ ಕೊರತೆ. ಅಂದರೆ ಭಯ ಬಂದಾಗ ಅದನ್ನು ಹೇಗೆ ನಿಭಾಯಿಸಬೇಕು ಎಂದು ನಮಗೆ ಯಾರೂ ಹೇಳಿಕೊಟ್ಟಿಲ್ಲ ಅಷ್ಟೇ. ಸೂಸನ್ ಅವರು ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಭಯವನ್ನು 3 ಪ್ರಮುಖ ಹಂತಗಳಾಗಿ ವಿಂಗಡಿಸುತ್ತಾರೆ. ಲೆವೆಲ್ 1, ಮೇಲ್ನೋಟದ ಭಯಗಳು. ಇದನ್ನು ಸರ್ಫೇಸ್ ಸ್ಟೋರಿ ಎನ್ನಬಹುದು. ಇದರಲ್ಲಿ 2 ಮುಖಗಳಿವೆ. 1, ನಮಗೆ ಅರಿಯದೇ ಜರುಗುವ ಘಟನೆಗಳು. ಅಂದರೆ ನಮಗೆ ವಯಸ್ಸಾಗುತ್ತಿರುವುದು, ದಿಢೀರನೆ ಕಾಯಿಲೆ ಬರುವುದು, ಪ್ರೀತಿಪಾತ್ರರು ನಮ್ಮನ್ನು ಬಿಟ್ಟು ದೂರ ಹೋಗುವುದು, ಅಥವಾ ದೇಶದಲ್ಲಿ ಆರ್ಥಿಕ ಮಂದಗತಿ ಉಂಟಾಗಿ ನಮ್ಮ ಹಣಕಾಸಿನ ಭದ್ರತೆ ಇಲ್ಲದಂತಾಗುವುದು. ನಾವು ಆಕ್ಷನ್ ತೆಗೆದುಕೊಳ್ಳಬೇಕಾದ ಸಂದರ್ಭಗಳು. ಹೊಸದಾಗಿ ಒಂದು ಬಿಸ್ನೆಸ್ ಶುರು ಮಾಡುವುದು, 100 ಜನರ ಮುಂದೆ ಸ್ಟೇಜ್ ಹತ್ತಿ ಮಾತನಾಡುವುದು, ಡಾಕ್ಟರ್ ಹತ್ತಿರ ಹೋಗಿ ತಪಾಸಣೆ ಮಾಡಿಸಿಕೊಳ್ಳುವುದು, ಅಥವಾ ತುಂಬಾ ದಿನಗಳಿಂದ ನಮಗೆ ತೊಂದರೆ ಕೊಡುತ್ತಿರುವ ಒಂದು ಕೆಟ್ಟ ಸಂಬಂಧವನ್ನು, ರಿಲೇಶನ್ಶಿಪ್, ಕೊನೆಗಾಣಿಸುವುದು. ಲೆವೆಲ್ 2, ಈಗೋ ಮತ್ತು ಆಂತರಿಕ ಮನಸ್ಥಿತಿಯ ಭಯಗಳು. ಈ ಹಂತದ ಹೆದರಿಕೆಗಳು ಹೊರಗಿನ ಜಗತ್ತಿಗೆ ಸಂಬಂಧಿಸಿದ್ದಲ್ಲ. ಇದು ನಿಮ್ಮ ಒಳಗಿನ ಅಹಂ ಅಥವಾ ಇಮೇಜ್ಗೆ ಸಂಬಂಧಿಸಿದ್ದು. ಉದಾಹರಣೆಗೆ, ನಾನು ಇಂಟರ್ವ್ಯೂನಲ್ಲಿ ಫೇಲ್ ಆದರೆ ಜನ ನನ್ನನ್ನು ನೋಡಿ ನಗಬಹುದು ಎನ್ನುವ ಇಮೇಜ್ ಕಳೆದುಕೊಳ್ಳುವ ಭಯ. ಯಾರಾದರೂ ನನ್ನನ್ನು ರಿಜೆಕ್ಟ್ ಮಾಡಿದರೆ ಆಗುವ ಅಪಮಾನದ ಭಯ. ಯಾರಾದರೂ ನನಗೆ ಮೋಸ ಮಾಡಿದರೆ, ಬೀಯಿಂಗ್ ಕಾಂಡ್, ನಾನು ಅಸಹಾಯಕನಾಗುತ್ತೇನೆ ಎನ್ನುವ ಭಯ. ಲೆವೆಲ್ 3, ಅತಿ ದೊಡ್ಡ ಮೂಲ ಭಯ. ಇಲ್ಲಿ ಲೇಖಕಿ ಒಂದು ಸೈಕಲಾಜಿಕಲ್ ಬಾಂಬ್ ಸಿಡಿಸ್ತಾರೆ. ನಿಮ್ಮ ಲೆವೆಲ್ 1 ಮತ್ತು ಲೆವೆಲ್ 2ನ ಎಲ್ಲಾ ಭಯಗಳ ಕೊನೆಯ ಬೇರು ಇರೋದು ಒಂದೇ ಒಂದು ನಂಬಿಕೆಯಲ್ಲಿ. ಅದೇನಪ್ಪಾ ಅಂದ್ರೆ, ನನ್ನ ಜೀವನದಲ್ಲಿ ಏನಾದ್ರೂ ಅನಾಹುತ ಸಂಭವಿಸಿದರೆ ಅದನ್ನು ಎದುರಿಸುವ ಅಥವಾ ನಿಭಾಯಿಸುವ ಶಕ್ತಿ ನನ್ನಲ್ಲಿಲ್ಲ. ಒಮ್ಮೆ ಯೋಚಿಸಿ ಸ್ನೇಹಿತರೆ, ನಿಮ್ಗೆ ಇವತ್ತೇ ಒಂದು ದಿವ್ಯ ದೃಷ್ಟಿ ಸಿಕ್ಕಿ ನಿಮ್ಮ ಲೈಫ್ನಲ್ಲಿ ಏನೇ ಬರಲಿ, ಬಿಸ್ನೆಸ್ ಲಾಸ್ ಆಗ್ಲಿ, ಪ್ರೀತಿಪಾತ್ರರು ದೂರವಾಗ್ಲಿ, ಆರೋಗ್ಯ ಕೈಕೊಡ್ಲಿ, ಅದನ್ನು ನೀವು ನಗುನಗುತ್ತಾ ಒಂಟಿಯಾಗಿ ಹ್ಯಾಂಡಲ್ ಮಾಡ್ತೀರಾ ಅಂತ 100ಕ್ಕೆ 100 ಗ್ಯಾರಂಟಿ ಸಿಕ್ಕರೆ ನಿಮ್ಗೆ ನಾಳೆಯ ಬಗ್ಗೆ ಭಯ ಇರುತ್ತಾ? ಖಂಡಿತ ಇಲ್ಲ. ನಾವು ಹೆದರುವುದು ಪರಿಸ್ಥಿತಿಗಲ್ಲ, ಆ ಪರಿಸ್ಥಿತಿ ಬಂದಾಗ ನಾವು ಸೋತು ಕೈಚೆಲ್ಲಿ ಕೂರುತ್ತೇವೆ ಎನ್ನುವ ನಮ್ಮದೇ ಅಸಹಾಯಕತೆಗೆ. ನಮ್ಮ ಹೆತ್ತವರು ಕೂಡ ಬಾಲ್ಯದಿಂದ ನಮ್ಮನ್ನು ಅತಿಯಾದ ಪ್ರೀತಿಯಿಂದ ಸಾಕಿ, ಅಲ್ಲಿ ಹೋಗ್ಬೇಡ ಬಿದ್ದೋಗ್ತೀಯಾ, ಅದನ್ನು ಮಾಡಬೇಡ ನಷ್ಟ ಆಗುತ್ತೆ ಅಂತ ಓವರ್ ಪ್ರೊಟೆಕ್ಟಿವ್ ಮಾಡಿಬಿಟ್ಟಿದ್ದಾರೆ. ಇದರಿಂದ ನಮ್ಮ ಮೇಲೆಯೇ ನಮಗೆ ನಂಬಿಕೆ ಇಲ್ಲದಂತಾಗಿದೆ. ಆದ್ದರಿಂದ
ಇಂದಿನಿಂದಲೇ ನಿಮ್ಮ ಮನಸ್ಸಿಗೆ ಈ ಮಂತ್ರವನ್ನು ದಿನಕ್ಕೆ 100 ಬಾರಿ ಹೇಳಿ. ನನ್ನ ಜೀವನದಲ್ಲಿ ಯಾವುದೇ ಪರಿಸ್ಥಿತಿ ಬರಲಿ, ಅದನ್ನು ನಾನು ಧೈರ್ಯವಾಗಿ ಹ್ಯಾಂಡಲ್ ಮಾಡಬಲ್ಲೆ. ಅಧ್ಯಾಯ 2. ಭಯ ತನ್ನಷ್ಟಕ್ಕೆ ತಾನೇ ಹೊರಟು ಹೋಗುವುದಿಲ್ಲವೇ? ಕಾಂಟ್ ಯು ಮೇಕ್ ಇಟ್ ಗೋ ಅವೇ? ಡೀಟೇಲ್ಡ್ ಎಕ್ಸ್ಪ್ಯಾನ್ಷನ್. ಅನೇಕ ಜನರು ತಮ್ಮ ಇಡೀ ಜೀವನವನ್ನು ಕೇವಲ ಕಾಯುವುದರಲ್ಲೇ ಕಳೆದುಬಿಡುತ್ತಾರೆ. ನನಗೆ ಒಳಗಡೆಯಿಂದ ಪೂರ್ತಿ ಧೈರ್ಯ ಬರಲಿ, ಆಮೇಲೆ ನಾನು ಕ್ಯಾಮರಾ ಮುಂದೆ ನಿಂತು ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ. ನನ್ನ ಭಯ ಎಲ್ಲ ಕಮ್ಮಿಯಾಗ್ಲಿ, ಆಮೇಲೆ ನಾನು ಬಾಸ್ ಹತ್ರ ಹೋಗಿ ಸಂಬಳ ಜಾಸ್ತಿ ಮಾಡಿ ಅಂತ ಕೇಳ್ತೀನಿ. ಆದರೆ ಲೇಖಕಿ ಮುಲಾಜಿಲ್ಲದೆ ಹೇಳುತ್ತಾರೆ, ನೀವು ಕಾಯುತ್ತಾ ಕೂತರೆ ಆ ಧೈರ್ಯ ಎಂಬುದು ಎಂದಿಗೂ ಬರುವುದಿಲ್ಲ. ಭಯವನ್ನು ಓಡಿಸಲು ಸೂಸನ್ ಜೆಫರ್ಸ್ ಅವರು 5 ಕಟು ಸತ್ಯಗಳನ್ನು ಜಗತ್ತಿಗೆ ಸಾರಿದ್ದಾರೆ. ಮೊದಲನೇ ಸತ್ಯ, ಟ್ರೂತ್ 1. ನೀವು ನಿಮ್ಮ ಕಂಫರ್ಟ್ ಝೋನ್ನಿಂದ ಹೊರಬಂದು ಜೀವನದಲ್ಲಿ ಹೊಸದಾಗಿ ಏನನ್ನಾದರೂ ಕಲಿಯಲು ಮತ್ತು ಬೆಳೆಯಲು ಆಶಿಸಿದ ತಕ್ಷಣ ನಿಮ್ಮ ಜೊತೆ ಭಯ ಕೂಡ ಹುಟ್ಟಿಕೊಳ್ಳುತ್ತದೆ. ನೀವು ಬೆಳೆಯುತ್ತಿರುವ ತನಕ ಭಯ ನಿಮ್ಮನ್ನು ನೆರಳಿನಂತೆ ಕಾಡುತ್ತದೆ. ಅದು ಎಂದಿಗೂ ತಾನಾಗಿಯೇ ಮಾಯವಾಗುವುದಿಲ್ಲ. ಎರಡನೇ ಸತ್ಯ, ಟ್ರೂತ್ 2. ಒಂದು ಕೆಲಸದ ಮೇಲಿರುವ ಭಯವನ್ನು ಹೋಗಲಾಡಿಸಲು ಇರುವ ಒಂದೇ ಒಂದು ಮಾರ್ಗವೆಂದರೆ ಮೊದಲು ಆ ಕೆಲಸವನ್ನು ಮಾಡುವುದು. ಹೌದು, ದ ಡೂಯಿಂಗ್ ಇಟ್ ಕಮ್ಸ್ ಬಿಫೋರ್ ದ ಗೋಯಿಂಗ್ ಇಟ್. ಕೆಲಸವನ್ನು ಮಾಡುವ ಮುನ್ನ ಭಯವಿರುತ್ತದೆ, ಆದರೆ ಆ ಕೆಲಸವನ್ನು ಮಾಡಿ ಮುಗಿಸಿದ ತಕ್ಷಣ ಭಯ ಓಡಿ ಹೋಗುತ್ತದೆ. ಮೊದಲ ಬಾರಿ ಸ್ಟೇರಿಂಗ್ ಹಿಡಿದಾಗ ಕೈ ನಡಗಬಹುದು, ಹಾರ್ಟ್ ಬೀಟ್ ಜಾಸ್ತಿಯಾಗಬಹುದು. ಆದರೆ ಎರಡನೇ ಬಾರಿ ಅದೇ ಕಾರು ಓಡಿಸುವಾಗ ನೀವು ಹಾಡು ಕೇಳುತ್ತಾ ಆರಾಮವಾಗಿ ಡ್ರೈವ್ ಮಾಡ್ತೀರಾ. ಮೂರನೇ ಸತ್ಯ, ಟ್ರೂತ್ 3. ನಿಮ್ಮ ಬಗ್ಗೆ ನಿಮಗೆ ಗೌರವ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಬೇಕಾದ್ರೆ ನೀವು ಕಂಫರ್ಟ್ ಝೋನ್ನಿಂದ ಹೊರಬಂದು ಆ ಕೆಲಸವನ್ನು ಮಾಡಲೇಬೇಕು. ಮನೆಯಲ್ಲೇ ಕೂತು ಯೋಚನೆ ಮಾಡುವುದರಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಯಲ್ಲ. ನಾಲ್ಕನೇ ಸತ್ಯ, ಟ್ರೂತ್ 4. ಅಪರಿಚಿತ ಜಾಗಕ್ಕೆ ಹೋದಾಗ ಅಥವಾ ಹೊಸ ಜವಾಬ್ದಾರಿ ತಗೊಂಡಾಗ ಕೇವಲ ನಿಮಗಷ್ಟೇ ಅಲ್ಲ, ಈ ಜಗತ್ತಿನ ಅತ್ಯಂತ ಶ್ರೀಮಂತ ಮತ್ತು ಯಶಸ್ವಿ ವ್ಯಕ್ತಿಗೂ ಭಯವಾಗುತ್ತದೆ. ನೀವು ಒಬ್ಬರೇ ಈ ನರಕದಲ್ಲಿ ಇಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಐದನೇ ಸತ್ಯ, ಟ್ರೂತ್ 5. ಭಯವನ್ನು ಎದುರಿಸಿ ಮುನ್ನುಗ್ಗುವಾಗ ಆಗುವ ತಾತ್ಕಾಲಿಕ ಕಷ್ಟ ಇದೆಯಲ್ಲ, ಅದು ಇಡೀ ಜೀವನ ಪೂರ್ತಿ ನನ್ನ ಕೈಯಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಅಸಹಾಯಕರಾಗಿ ನರರೆಫರ್ ಅನುಭವಿಸುತ್ತಾ ಬದುಕುವುದಕ್ಕಿಂತ 1000 ಪಟ್ಟು ಉತ್ತಮ ಮತ್ತು ಸುಲಭ. ಅಧ್ಯಾಯ 3. ನೋವಿನಿಂದ ಶಕ್ತಿಯ ಕಡೆಗೆ, ಫ್ರಮ್ ಪೇನ್ ಟು ಪವರ್. ಡೀಟೇಲ್ಡ್ ಎಕ್ಸ್ಪ್ಯಾನ್ಷನ್. ನಮ್ಮ ಜೀವನದಲ್ಲಿ ಭಯ ಎನ್ನುವುದು ಒಂದು ಮರದ ತರಹ. ಕೆಲವರು ಆ ಮರದ ಕೆಳಗೆ ಸಿಕ್ಕಿ ಜಜ್ಜುಬೆಜ್ಜಾಗಿ ಮರಗಟ್ಟಿ ಹೋಗುತ್ತಾರೆ. ಅವರು ನೋವಿನಲ್ಲೇ ದಿನದೂಡುತ್ತಾರೆ. ಇನ್ನು ಕೆಲವರು ಅದೇ ಮರವನ್ನು ಹತ್ತಿ ಜಗತ್ತನ್ನೇ ಆಳುವ ಶಕ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಇದಕ್ಕಾಗಿ ಲೇಖಕಿ ಒಂದು ಸುಂದರವಾದ ಪೇನ್ ಟು ಪವರ್ ಚಾರ್ಟ್ ನೀಡಿದ್ದಾರೆ. ನೀವು ಪ್ರತಿದಿನ ನಿಮ್ಮ ಲೈಫನ್ನು ಈ ಚಾರ್ಟ್ನಲ್ಲಿ ಅಳೆಯಬೇಕು. ನೀವು ತಗೊಳ್ಳುವ ಪ್ರತಿಯೊಂದು ಸಣ್ಣ ನಿರ್ಧಾರವೂ ನಿಮ್ಮನ್ನು ನೋವಿನ ಕಡೆಗೆ ತಳ್ಳುತ್ತಿದೆಯೇ ಅಥವಾ ಪವರ್ ಕಡೆಗೆ ಕೊಂಡೊಯ್ಯುತ್ತಿದೆಯೇ? ಉದಾಹರಣೆಗೆ, ಕೋಪ ಮಾಡಿಕೊಳ್ಳುವುದು ನಿಮ್ಮನ್ನು ಪೇನ್ ಕಡೆಗೆ ತಳ್ಳುತ್ತದೆ. ಅದೇ ಒಂದೇ ತಪ್ಪಿನಿಂದ ಪಾಠ ಕಲಿತು ಮುಗುಳ್ನಗುವುದು ನಿಮ್ಮನ್ನು ಪವರ್ ಕಡೆಗೆ ಕೊಂಡೊಯ್ಯುತ್ತದೆ. ನಿಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಪ್ರತಿದಿನ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಕನಿಷ್ಠ 25 ಬಾರಿ ಈ ಪವರ್ಫುಲ್ ಅಫರ್ಮೇಷನ್ಸ್ಗಳನ್ನು ಜೋರಾಗಿ ಹೇಳಿಕೊಳ್ಳಿ. ನಾನು ಶಕ್ತಿಶಾಲಿ ಮತ್ತು ನಾನು ಪ್ರೀತಿಯಿಂದ ತುಂಬಿರುವೆ. ನಾನು ಶಕ್ತಿಶಾಲಿ ಮತ್ತು ನಾನು ನನ್ನ ಜೀವನದ ಹಾದಿಯನ್ನು ಪ್ರೀತಿಸುತ್ತೇನೆ. ಅಷ್ಟೇ ಅಲ್ಲ, ಲೇಖಕಿ ನಮ್ಮ ದಿನನಿತ್ಯದ ಶಬ್ದಕೋಶವನ್ನು ಬದಲಾಯಿಸಲು ಒತ್ತಾಯಿಸುತ್ತಾರೆ. ಏಕೆಂದರೆ ನಿಮ್ಮ ಸುಪ್ತ ಮನಸ್ಸು ನೀವು ಆಡುವ ಶಬ್ದಗಳನ್ನು ಮಾತ್ರ ಕೇಳುತ್ತದೆ, ಸತ್ಯವನ್ನಲ್ಲ. ನನ್ನ ಕೈಯಲ್ಲಿ ಇದು ಆಗಲ್ಲ, ಇದು ನಿಮ್ಮನ್ನು ಅಸಹಾಯಕರನ್ನಾಗಿ ಮಾಡುತ್ತದೆ. ಇದರ ಬದಲಿಗೆ ನಾನು ಇದನ್ನು ಮಾಡದಿರಲು ಆಯ್ಕೆ ಮಾಡಿಕೊಂಡಿದ್ದೇನೆ ಎಂದು ಹೇಳಿ. ಇದು ನಿಮಗೆ ಕಂಟ್ರೋಲ್ ನೀಡುತ್ತದೆ. ಉದಾಹರಣೆಗೆ, ನನಗಾ ಪಾರ್ಟಿಗೆ ಬರಲು ಆಗಲ್ಲ ಎನ್ನುವ ಬದಲು ನಾನು ಪಾರ್ಟಿಗೆ ಬರಬಲ್ಲೆ, ಆದರೆ ಅದಕ್ಕಿಂತ ಮುಖ್ಯವಾದ ಕೆಲಸ ಇರುವುದರಿಂದ ನಾನು ಬರದೇ ಇರಲು ನಿರ್ಧರಿಸಿದ್ದೇನೆ ಎನ್ನಿ. ಅಯ್ಯೋ, ಇದೊಂದು ದೊಡ್ಡ ಸಮಸ್ಯೆ. ಈ ಶಬ್ದವೇ ನೆಗೆಟಿವ್ ಆಗಿದೆ. ಅದರ ಬದಲಿಗೆ ಇದು ನನಗೊಂದು ಹೊಸ ಅವಕಾಶ ಎನ್ನಿ. ನಾನು ಜಾಬ್ ಕಳ್ಕೊಂಡೆ, ನಾನೀಗ ಏನ್ ಮಾಡ್ಲಿ? ಇದು ಅಳುವ ಮುಖದ ಸಂಕೇತ. ಇದರ ಬದಲಿಗೆ ನಾನು ಕೆಲಸ ಕಳೆದುಕೊಂಡಿದ್ದೇನೆ, ಹೌದು, ಆದರೆ ಇದನ್ನು ನಾನು ಧೈರ್ಯವಾಗಿ ಹ್ಯಾಂಡಲ್ ಮಾಡಬಲ್ಲೆ ಮತ್ತು ಇದಕ್ಕಿಂತ ಒಳ್ಳೆಯ ಕೆಲಸ ಗಿಟ್ಟಿಸಿಕೊಳ್ಳಬಲ್ಲೆ ಎಂದು ಗರ್ಜಿಸಿ. ನಾನು ಕೇವಲ ಆಶಿಸುತ್ತೇನೆ,
ಆಶಿಸುವುದು ವಿಕ್ಟಿಮ್ಗಳ ಲಕ್ಷಣ. ಅದರ ಬದಲಿಗೆ ನನಗೆ ಗೊತ್ತು, ನಾನು ಸಾಧಿಸುತ್ತೇನೆ ಎನ್ನುವ ಆತ್ಮವಿಶ್ವಾಸದ ಶಬ್ದ ಬಳಸಿ. ಪ್ರತಿದಿನ ನಿಮ್ಮ ಕಂಫರ್ಟ್ ಝೋನ್ ಅನ್ನು ಸ್ವಲ್ಪ ವಿಸ್ತರಿಸಿ. ಆಫೀಸ್ನಲ್ಲಿ ಯಾರ ಜೊತೆ ಮಾತನಾಡಲು ನಿಮಗೆ ಭಯವೋ ಅವರ ಕಣ್ಣಿಗೆ ಕಣ್ಣಿಟ್ಟು ಒಂದು ಹೆಲೋ ಹೇಳಿ ನೋಡಿ. ಸಣ್ಣ ಸಣ್ಣ ಸಾತ್ವಿಕ ರಿಸ್ಕ್ಗಳನ್ನು ತಗೊಳ್ಳಿ. ನೆನಪಿಡಿ, ಸೋತರೆ ಅನುಭವ ಸಿಗುತ್ತದೆ, ಗೆದ್ದರೆ ಇತಿಹಾಸ ಸೃಷ್ಟಿಯಾಗುತ್ತದೆ. ಅಧ್ಯಾಯ 4. ಜವಾಬ್ದಾರಿ ನಿಮ್ಮದೇ. ವೆದರ್ ಯು ವಾಂಟ್ ಇಟ್ ಆರ್ ನಾಟ್, ಇಟ್ಸ್ ಯೋರ್ಸ್. ಡೀಟೇಲ್ಡ್ ಎಕ್ಸ್ಪ್ಯಾನ್ಷನ್. ಬಹಳಷ್ಟು ಜನ ಜವಾಬ್ದಾರಿ ಎಂದ್ರೆ ಕೇವಲ ದುಡಿದು ಹಣ ತರೋದು, ಕುಟುಂಬ ಸಾಕೋದು ಅನ್ಕೊಂಡಿದ್ದಾರೆ. ಆದರೆ ಸೂಸನ್ ಜೆಫರ್ಸ್ ಅವರ ಪ್ರಕಾರ ಜವಾಬ್ದಾರಿ, ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಎನ್ನುವುದಕ್ಕೆ ಅತ್ಯಂತ ಆಳವಾದ ಅರ್ಥವಿದೆ. ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ನಡೆಯುವ ಕೆಟ್ಟ ಘಟನೆಗಳಿಗೆ ಇತರರನ್ನು ಬ್ಲೇಮ್ ಮಾಡ್ತೀವಿ. ಅವನಿಂದ ನನ್ನ ಲೈಫ್ ಹಾಳಾಯಿತು, ಸರ್ಕಾರ ಸರಿಯಿಲ್ಲ ಅಂದ್ರೆ ಬಿಸ್ನೆಸ್ ಹೆಂಗ್ ಮಾಡೋದು, ನನ್ನ ಪತಿ ನನ್ನನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ ದಿನಪೂರ್ತಿ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ. ಆದ್ರೆ ಲೇಖಕಿ ಮುಖಕ್ಕೆ ಹೊಡೆದಂತೆ ಹೇಳ್ತಾರೆ, ನೀವು ಬೇರೆಯವರನ್ನು ದೂಷಿಸುತ್ತಿರುವ ತನಕ ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲ್ ಅನ್ನು ಅವರ ಕೈಯಗೆ ಕೊಟ್ಟಿದ್ದೀರಿ ಎಂದರ್ಥ. ನೀವು ನಿಮ್ಮ ಸಂತೋಷಕ್ಕಾಗಿ ಬೇರೆಯವರು ಬದಲಾಗಬೇಕು ಎಂದು ಕಾಯುತ್ತಿದ್ದರೆ ನೀವು ಇಡೀ ಜೀವನ ವಿಕ್ಟಿಮ್, ಬಲಿಪಶುವಾಗಿಯೇ ಉಳಿಯುತ್ತೀರಿ. ಜವಾಬ್ದಾರಿ ತೆಗೆದುಕೊಳ್ಳಲು ಲೇಖಕಿ ನೀಡುವ 7 ಜೀವನ ಸೂತ್ರಗಳು ಇಲ್ಲಿವೆ. 1. ಯಾರನ್ನೂ ದೂಷಿಸಬೇಡಿ. ನೆವರ್ ಬ್ಲೇಮ್ ಎನಿವನ್. ನಿಮ್ಮ ಪರಿಸ್ಥಿತಿ, ನಿಮ್ಮ ಭಾವನೆಗಳು ಅಥವಾ ನಿಮ್ಮ ಆರ್ಥಿಕ ಸ್ಥಿತಿಗೆ ದೇಶದ ಎಕಾನಮಿಯನ್ನಾಗಲಿ ಅಥವಾ ನಿಮ್ಮ ಬಾಸನ್ನಾಗಲಿ ಹೊಣೆ ಮಾಡಬೇಡಿ. ಪರಿಸ್ಥಿತಿಯನ್ನು ಬದಲಾಯಿಸಲು ಆಗದಿದ್ದರೂ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಎನ್ನುವ ಚಾಯ್ಸ್ ನಿಮ್ಮ ಬಳಿ ಇದ್ದೇ ಇರುತ್ತದೆ. ನಿಮ್ಮನ್ನು ನೀವು ಬ್ಲೇಮ್ ಮಾಡಬೇಡಿ. ಹಳೆಯ ದಿನಗಳಲ್ಲಿ ನೀವು ಮಾಡಿದ ತಪ್ಪುಗಳನ್ನು ನೆನೆದು ಕುಗ್ಗಬೇಡಿ. ಆ ಸಮಯದಲ್ಲಿ ನಿಮ್ಮ ಬುದ್ಧಿಮಟ್ಟಕ್ಕೆ ತಕ್ಕಂತೆ ನೀವು ಅತ್ಯುತ್ತಮ ನಿರ್ಧಾರವನ್ನೇ ತಗೊಂಡಿದ್ರಿ. ಈಗ ನಿಮಗೆ ಅನುಭವ ಬಂದಿದೆ, ಹಾಗಾಗಿ ಇಂದಿನಿಂದ ಹೊಸದಾಗಿ ಬದುಕಿ. ಅಸಹಾಯಕತೆಯ ಲಕ್ಷಣಗಳನ್ನು ಗುರುತಿಸಿ. ಕೋಪ, ಅಸೂಯೆ, ಅತಿಯಾದ ಬೇಸರ, ಸೋಮಾರಿತನ, ಮತ್ತೊಬ್ಬರನ್ನು ಕಂಟ್ರೋಲ್ ಮಾಡಲು ಹೋಗುವುದು ಇವೆಲ್ಲವೂ ನೀವು ಜವಾಬ್ದಾರಿಯಿಂದ ಓಡಿ ಹೋಗುತ್ತಿದ್ದೀರಿ ಎಂಬುದರ ಲಕ್ಷಣಗಳು. 4. ಒಳಗಿನ ಚಾಟರ್ ಬಾಕ್ಸ್ ಅನ್ನು ನಿಯಂತ್ರಿಸಿ. ನಮ್ಮ ತಲೆಯೊಳಗೆ ಸದಾ ನೆಗೆಟಿವ್ ಆಗಿ ಮಾತನಾಡುವ ಒಂದು ಸಣ್ಣ ಧ್ವನಿ ಇರುತ್ತದೆ. ನೀವೇನಾದರೂ ಹೊಸದು ಮಾಡಲು ಹೋದರೆ, ಬೇಡ, ನಿನಗಿದು ಆಗಲ್ಲ, ಹೋದ ಸಲ ಫೇಲ್ ಆಗಿದ್ದು ನೆನಪಿದೆಯಾ ಅಂತ ಅದು ನಿಮ್ಮನ್ನು ಹೆದರಿಸುತ್ತದೆ. ಅದನ್ನು ಗುರುತಿಸಿ ಆಫ್ ಮಾಡಿ. 5. ವಿಕ್ಟಿಮ್ ಆಗಿ ಇರುವುದರಿಂದ ಸಿಗುವ ಲಾಭಗಳನ್ನು, ಪೇ ಆಫ್ಸ್ ಅನ್ನು ಬಿಡಿ. ನಾವು ಕಷ್ಟದಲ್ಲಿದ್ದಾಗ ಜನ ಬಂದು ನಮ್ಮನ್ನು ಪ್ರೀತಿಯಿಂದ ಮಾತನಾಡಿಸುತ್ತಾರೆ, ನಮಗೆ ಸಿಂಪತಿ ಕೊಡ್ತಾರೆ. ಈ ಸಣ್ಣ ಪುಟ್ಟ ನೆಗೆಟಿವ್ ಲಾಭಗಳಿಗಾಗಿ ನಿಮ್ಮನ್ನು ನೀವೇ ಸದಾ ಅಸಹಾಯಕರನ್ನಾಗಿ ಬಿಂಬಿಸಿಕೊಳ್ಳಬೇಡಿ. 6. ನಿಮ್ಮ ಗುರಿಗಳನ್ನು ನೀವೇ ನಿರ್ಧರಿಸಿ. ನಿಮಗೆ ಎಂತಹ ದೇಹ ಬೇಕು, ಎಂತಹ ಕೆಲಸ ಬೇಕು, ಎಂತಹ ಸ್ನೇಹಿತರು ಬೇಕು ಎಂಬುದನ್ನು ನೀವೇ ಡಿಸೈಡ್ ಮಾಡಿ ಅದರಂತೆ ಆಕ್ಷನ್ ತಗೊಳ್ಳಿ. ಪ್ರತಿ ಪರಿಸ್ಥಿತಿಯಲ್ಲೂ ನೂರಾರು ಆಯ್ಕೆಗಳಿವೆ. ಅತ್ಯಂತ ಕೆಟ್ಟ ಘಟನೆ ನಡೆದಾಗಲೂ, ಉದಾಹರಣೆಗೆ ಆಕ್ಸಿಡೆಂಟ್ ಆದಾಗ ಅಥವಾ ಪ್ರೀತಿಪಾತ್ರರು ತೀರಿಕೊಂಡಾಗಲೂ, ಅಲ್ಲಿಂದ ಮುಂದೆ ಜೀವನವನ್ನು ಹೇಗೆ ಪಾಸಿಟಿವ್ ಆಗಿ ಕೊಂಡೊಯ್ಯಬೇಕು ಎನ್ನುವ ಆಯ್ಕೆ ನಿಮ್ಮ ಕೈಯಲ್ಲೇ ಇರುತ್ತದೆ. ಇಲ್ಲಿ ಲೇಖಕಿ ಕೇಳುಗರಿಗೆ 1 ವಾರದ ಅದ್ಭುತ ಚಾಲೆಂಜ್ ನೀಡಿದ್ದಾರೆ. ಮುಂದಿನ 7 ದಿನಗಳ ಕಾಲ ನೀವು ಯಾರನ್ನೂ ಟೀಕಿಸುವಂತಿಲ್ಲ, ನೋ ಕ್ರಿಟಿಸಿಸಂ, ಮತ್ತು ಯಾವುದೇ ವಿಷಯಕ್ಕೂ ಕಂಪ್ಲೇಂಟ್ ಮಾಡುವಂತಿಲ್ಲ, ನೋ ಕಂಪ್ಲೇನಿಂಗ್. ಇದನ್ನ ಮಾಡಿ ನೋಡಿ, ನಿಮ್ಮೊಳಗಿನ ಎನರ್ಜಿ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತದೆ. ಅಧ್ಯಾಯ 5. ಪಾಸಿಟಿವ್ ಆಲೋಚನೆಯ ಅದ್ಭುತ ಶಕ್ತಿ. ಪಾಲಿಯಾನಾ ರೈಡ್ಸ್ ಅಗೇನ್. ಡೀಟೇಲ್ಡ್ ಎಕ್ಸ್ಪ್ಯಾನ್ಷನ್. ಸ್ನೇಹಿತರೆ, ಪಾಲಿಯಾನಾ ಆಟಿಟ್ಯೂಡ್ ಅಂದ್ರೆ ಜೀವನದಲ್ಲಿ ಎಂಥದ್ದೇ ಅಡ್ಡಿಯಾತಂಕಗಳು ಬಂದರೂ ಮುಗುಳ್ನಗುತ್ತಾ ಪಾಸಿಟಿವ್ ಆಗಿ ಇರೋದು. ಬಹಳಷ್ಟು ಜನ ಅಂದ್ಕೊಳ್ತಾರೆ, ಇದೆಲ್ಲ ಬರೀ ಪುಸ್ತಕದಲ್ಲೋದೋಕೆ ಅಷ್ಟೇ ಚಂದ, ರಿಯಲ್ ಲೈಫ್ನಲ್ಲಿ ಪಾಸಿಟಿವ್ ಆಗಿರೋಕ್ಕಾಗಲ್ಲ ಅಂತ. ಆದರೆ ಲೇಖಕಿ ಇಲ್ಲಿ ಒಂದು ಸೈಂಟಿಫಿಕ್ ಸತ್ಯವನ್ನು ಬಯಲು ಮಾಡ್ತಾರೆ. ಹೌದು, ನಮ್ಮ ಯೋಚನೆಗಳು ನಮ್ಮ ದೇಹದ ಜೀವಕೋಶಗಳ ಮೇಲೆ ನೇರ ಪರಿಣಾಮ ಬೀರ್ತವೆ. ಇದಕ್ಕೊಂದು ಸುಂದರವಾದ ಎಕ್ಸ್ಪರಿಮೆಂಟ್ ಇಲ್ಲಿದೆ. ಒಬ್ಬ ಬಲಿಷ್ಠ ವ್ಯಕ್ತಿಯನ್ನು ಸ್ಟೇಜ್ ಮೇಲೆ ನಿಲ್ಲಿಸಿ ಆತನ ಕೈಯನ್ನು ನೇರವಾಗಿ ಚಾಚಲು ಹೇಳಲಾಗುತ್ತದೆ. ಮತ್ತೊಬ್ಬ ವ್ಯಕ್ತಿ ಆ ಕೈಯನ್ನು ಪೂರ್ತಿ ಶಕ್ತಿ ಹಾಕಿ ಕೆಳಗೆ ಎಳೆಯಲು ಪ್ರಯತ್ನಿಸಿದಾಗ ಆ ಕೈಯನ್ನು ಇಳಿಸುವುದು ತುಂಬಾ ಕಷ್ಟವಾಗುತ್ತದೆ, ಏಕೆಂದರೆ ಆತನ ಸ್ನಾಯುಗಳಲ್ಲಿ ಶಕ್ತಿ ಇದೆ. ಆದರೆ ಈಗ ಅದೇ ವ್ಯಕ್ತಿಗೆ ಕಣ್ಣು ಮುಚ್ಚಿ ಪೂರ್ತಿ ಎಮೋಷನಲ್ ಆಗಿ ನಾನು
ಅತ್ಯಂತ ವೀಕ್ ವ್ಯಕ್ತಿ. ನನ್ನ ಕೈಯಲ್ಲಿ ಜಗತ್ತಿನಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ. ನಾನು ಯಾರಿಗೂ ಬೇಡದವನು ಎಂದು 10 ಬಾರಿ ಮಂತ್ರದಂತೆ ಜಪಿಸಲು ಹೇಳಲಾಗುತ್ತದೆ. ಅದರ ನಂತರ ಕೇವಲ ಒಂದು ಸಣ್ಣ ಮಗುವೂ ಕೂಡ ಆತನ ಬಲಿಷ್ಠ ಕೈಯನ್ನು ತುಂಬಾ ಸುಲಭವಾಗಿ ಕೆಳಗೆ ಎಳೆದು ಬಿಡುತ್ತದೆ. ಆಶ್ಚರ್ಯ ಎಂದರೆ ಅದೇ ವ್ಯಕ್ತಿ ಮತ್ತೆ ಕಣ್ಣು ಮುಚ್ಚಿ ನಾನು ಅತ್ಯಂತ ಶಕ್ತಿಶಾಲಿ, ಈ ಜಗತ್ತನ್ನು ಗೆಲ್ಲಲು ಸಾಮರ್ಥ್ಯ ನನಗಿದೆ ಎಂದು 10 ಬಾರಿ ಹೇಳಿಕೊಂಡಾಗ ಆತನ ಕೈಯನ್ನು ಅಲ್ಲಾಡಿಸಲು ಕೂಡ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಇದು ನಮಗೆ ಏನ್ ಕಲಿಸುತ್ತದೆ? ನಿಮ್ಮ ಒಳಗಿನ ಸುಪ್ತ ಮನಸ್ಸಿಗೆ, ಸಬ್ಕಾನ್ಷಿಯಸ್, ಯಾವುದು ಸತ್ಯ ಯಾವುದು ಸುಳ್ಳು ಎಂದು ಜಡ್ಜ್ ಮಾಡಲು ಬರಲ್ಲ. ನೀವದಕ್ಕೆ ಏನನ್ನು ಪದೇ ಪದೇ ಹೇಳ್ತೀರೋ ಅದನ್ನೇ ಅದು ನಿಮ್ಮ ರಿಯಾಲಿಟಿಯಾಗಿ ಬದಲಾಯಿಸುತ್ತದೆ. ಆದರೆ ಲೇಖಕಿ ಹೇಳುತ್ತಾರೆ, ಪಾಸಿಟಿವ್ ಥಿಂಕಿಂಗ್ ಎಂಬುದು ಸ್ನಾನ ಮಾಡಿದ ಹಾಗೆ. ದಿನಾ ಸ್ನಾನ ಮಾಡಿದರೆ ಮಾತ್ರ ದೇಹ ಸ್ವಚ್ಛವಾಗಿರುತ್ತದೆ. ಅದೇ ರೀತಿ ದಿನಾ ಪಾಸಿಟಿವ್ ಯೋಚನೆಗಳನ್ನು ಮನಸ್ಸಿಗೆ ಇಂಜೆಕ್ಟ್ ಮಾಡಿದರೆ ಮಾತ್ರ ನಿಮ್ಮ ಮೈಂಡ್ ಶಾರ್ಪ್ ಆಗಿರುತ್ತದೆ. ನಿಮಗಾಗಿ ಒಂದು ಆಕ್ಷನ್ ಪ್ಲಾನ್. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ನಲ್ಲಿ ರೀಲ್ಸ್ ನೋಡಬೇಡಿ. ಬದಲಾಗಿ ಒಂದು ಇನ್ಸ್ಪಿರೇಷನಲ್ ಆಡಿಯೋ ಕೇಳಿ. ಆಫೀಸ್ ಡೆಸ್ಕ್ ಮೇಲೆ, ಕಾರಿನಲ್ಲಿ, ಕನ್ನಡಿಯ ಮೇಲೆ ಪಾಸಿಟಿವ್ ಕೋಟ್ಗಳಿರುವ ಸ್ಟಿಕ್ಕರ್ ಅಂಟಿಸಿ. ದಿನಕ್ಕೆ ಕನಿಷ್ಠ 10 ನಿಮಿಷ ಕನ್ನಡಿಯ ಮುಂದೆ ನಿಂತು ನಿಮ್ಮ ಕಣ್ಣಿಗೆ ಕಣ್ಣಿಟ್ಟು ಪಾಸಿಟಿವ್ ಅಫರ್ಮೇಷನ್ಸ್ ಹೇಳಿಕೊಳ್ಳಿ. ನೆಗೆಟಿವ್ ನ್ಯೂಸ್ ಮತ್ತು ಟಿವಿ ಚಾನೆಲ್ಗಳಿಂದ ಕನಿಷ್ಠ 1 ತಿಂಗಳು ದೂರವಿರಿ. ಅಧ್ಯಾಯ 6. ನೀವು ಬೆಳೆಯುವುದು ಅವರಿಗಿಷ್ಟವಿಲ್ಲದಿದ್ದಾಗ. ವೆನ್ ದೇ ಡೋಂಟ್ ವಾಂಟ್ ಯು ಟು ಗ್ರೋ. ಡೀಟೇಲ್ಡ್ ಎಕ್ಸ್ಪ್ಯಾನ್ಷನ್. ಇದು ನಿಮ್ಮ ಜೀವನದ ಅತ್ಯಂತ ಪ್ರಮುಖವಾದ ಅಧ್ಯಾಯ. ನೀವು ಈ ಪುಸ್ತಕವನ್ನು ಕೇಳಿ ದಿನನಿತ್ಯ ಪಾಸಿಟಿವ್ ಆಗಿ ಬದಲಾಗಲು ಶುರು ಮಾಡಿದಾಗ ನಿಮ್ಮ ಸುತ್ತಮುತ್ತಲಿರುವ ಜನರಿಗೆ ಅದು ತಡೆಯಲು ಆಗೋದಿಲ್ಲ. ಹೌದು, ಇದು ಕಟು ಸತ್ಯ. ನಿಮ್ಮ ಹಳೆಯ ನೆಗೆಟಿವ್ ರೂಪಕ್ಕೆ ಹೊಂದಿಕೊಂಡಿದ್ದ ನಿಮ್ಮ ಬಾಲ್ಯದ ಸ್ನೇಹಿತರು, ನಿಮ್ಮ ಆಫೀಸ್ ಕೊಲೀಗ್ಸ್ ಅಥವಾ ಕೆಲವೊಮ್ಮೆ ನಿಮ್ಮ ಸ್ವಂತ ಕುಟುಂಬದವರು ಕೂಡ, ನೋಡು ಇವನಿಗೆ ಎಷ್ಟು ಕೊಬ್ಬು ಬಂದಿದೆ, ಇವನೇನೋ ದೊಡ್ಡ ಸಾಧಕನ ತರಹ ಆಡ್ತಿದ್ದಾನೆ ಅಂತ ನಿಮ್ಮ ಕಾಲೆಳೆಯಲು ಶುರು ಮಾಡ್ತಾರೆ. ಯಾಕೆ ಹೀಗೆ ಮಾಡ್ತಾರೆ ಗೊತ್ತಾ? ನೀವು ಬೆಳೆದು ಮುನ್ನುಗ್ಗುತ್ತಿರುವುದನ್ನು ನೋಡಿದಾಗ ಅವರು ತಮ್ಮ ಜೀವನದಲ್ಲಿ ಎಷ್ಟು ಸೋಮಾರಿಗಳಾಗಿ ಉಳಿದು ಬಿಟ್ಟಿದ್ದಾರೆ ಎನ್ನುವ ಸತ್ಯ ಅವರಿಗೆ ಚುಚ್ಚಲು ಶುರು ಮಾಡುತ್ತದೆ. ನಿಮ್ಮ ಬೆಳವಣಿಗೆ ಅವರ ಕಣ್ಣಿಗೆ ಕನ್ನಡಿಯಂತೆ ಕಾಣುತ್ತದೆ. ಲೇಖಕಿ ಹೇಳುತ್ತಾರೆ, ಇಂತಹ ಸಮಯದಲ್ಲಿ ನೀವು ಧೃತಿಗೆಡಬಾರದು. ನಿಮ್ಮ ಲೈಫ್ನಲ್ಲಿ ಇರುವ ಜನರನ್ನು 3 ವಿಧವಾಗಿ ವರ್ಗೀಕರಿಸಿ. ಪಾಸಿಟಿವ್ ಮತ್ತು ಪ್ರೋತ್ಸಾಹಿಸುವ ಜನರು, ಇವರ ಜೊತೆ ನಿಮ್ಮ ಹೆಚ್ಚಿನ ಸಮಯವನ್ನು ಕಳೆಯಿರಿ. ನಿಮ್ಮ ಕನಸುಗಳನ್ನು ಇವರ ಜೊತೆ ಹಂಚಿಕೊಳ್ಳಿ. ನಿಮ್ಮ ಬೆಳವಣಿಗೆಯನ್ನು ಕಂಡು ಸಹಿಸದ ನೆಗೆಟಿವ್ ಜನರು, ಇವರಿಂದ ಎಷ್ಟು ಸಾಧ್ಯವೋ ಅಷ್ಟು ದೂರವಿರಿ. ಇವರನ್ನು ನಿಮ್ಮ ಜೀವನದಿಂದ ಡಿಲೀಟ್ ಮಾಡಿಬಿಡಿ. ನ್ಯೂಟ್ರಲ್ ಜನರು, ಇವರ ಜೊತೆ ಕೇವಲ ಹಾಯ್ ಬಾಯ್ ಸಂಬಂಧ ಇಟ್ಟುಕೊಳ್ಳಿ. ನಿಮ್ಮ ಜೀವನದ ಉನ್ನತ ಪ್ರಯಾಣದಲ್ಲಿ ನಿಮಗಿಂತ ಮುಂದೆ ಸಾಧನೆ ಮಾಡಿರುವ ವ್ಯಕ್ತಿಗಳನ್ನ ನಿಮ್ಮ ಮೆಂಟರ್ಸ್ ಆಗಿ ಮಾಡಿಕೊಳ್ಳಿ. ಯಾರಾದರೂ ನಿಮ್ಮನ್ನ ರಿಜೆಕ್ಟ್ ಮಾಡಿದ್ರೆ ತಲೆ ಕೆಡಿಸ್ಕೊಳ್ಬೇಡಿ. ದ ಲೆಸ್ ಯು ನೀಡ್ ಸಮ್ವನ್ಸ್ ಅಪ್ರೂವಲ್, ದ ಮೋರ್ ಯು ಆರ್ ಏಬಲ್ ಟು ಲವ್ ದೆಮ್. ಅಂದ್ರೆ ನೀವು ಯಾರ ಅಪ್ರೂವಲ್ಗೂ ಕಾಯದಿದ್ದಾಗ ಮಾತ್ರ ಅವರನ್ನು ನಿಜವಾಗಿ ಪ್ರೀತಿಸಲು ಸಾಧ್ಯ. ಅಧ್ಯಾಯ 7. ಯಾವುದೇ ನಿರ್ಧಾರವೂ ತಪ್ಪು ನಿರ್ಧಾರವಲ್ಲ. ಹೌ ಟು ಮೇಕ್ ಅ ನೋ ಲೂಸ್ ಡಿಸಿಷನ್. ಡೀಟೇಲ್ಡ್ ಎಕ್ಸ್ಪ್ಯಾನ್ಷನ್. ನಾವೆಲ್ಲರೂ ಜೀವನದ ದೊಡ್ಡ ತಿರುವುಗಳಲ್ಲಿ ನಿಂತಾಗ, ಉದಾಹರಣೆಗೆ ಯಾವ ಕೆರಿಯರ್ ಆಯ್ಕೆ ಮಾಡಬೇಕು, ಯಾರನ್ನು ಮದುವೆಯಾಗಬೇಕು, ಬಿಸ್ನೆಸ್ ಮಾಡಬೇಕೋ ಅಥವಾ ಬೇಡವೋ ಎಂದು ಯೋಚಿಸುವಾಗ ಒಂದು ದೊಡ್ಡ ಕತ್ತಲ ಕೋಣೆಯಲ್ಲಿ ಸಿಲುಕಿದಂತೆ ಅನುಭವಿಸುತ್ತೇವೆ. ನಮ್ಮ ತಲೆಯಲ್ಲಿ ಸದಾ ಒಂದು ಭಯವಿರುತ್ತದೆ. ಒಂದು ವೇಳೆ ನಾನು ತಪ್ಪು ನಿರ್ಧಾರ ತಗೊಂಡ್ಬಿಟ್ರೆ ನನ್ನ ಲೈಫ್ ಹಾಳಾಗ್ಬಿಡುತ್ತೆ. ನೀವು ಎ ದಾರಿಯನ್ನ ಆರಿಸಿಕೊಂಡರೆ ಅಲ್ಲಿ ನಿಮಗೆ ಯಶಸ್ಸು, ಹಣ ಮತ್ತು ಹೊಸ ಕಾಂಟ್ಯಾಕ್ಟ್ಗಳು ಸಿಗಬಹುದು. ಒಂದು ವೇಳೆ ನೀವು ಬಿ ದಾರಿಯನ್ನ ಆರಿಸಿಕೊಂಡು ಅಲ್ಲಿ ನೀವು ಅಂದುಕೊಂಡಂತೆ ನಡೆಯದಿದ್ದರೂ ಅಲ್ಲಿ ನಿಮಗೆ ಅದ್ಭುತವಾದ ಜೀವನದ ಪಾಠ, ಅಪ್ರತಿಮ ಅನುಭವ ಮತ್ತು ಹೊಸ ವ್ಯಕ್ತಿಗಳ ಪರಿಚಯವಾಗುತ್ತದೆ. ಅಂದರೆ ಎರಡೂ ದಾರಿಗಳಲ್ಲೂ ನೀವು ಗೆಲ್ಲುತ್ತೀರೇ ಹೊರತು ಎಲ್ಲೂ ಸೋಲುವುದಿಲ್ಲ. ಜೀವನ ಎಂಬುದು ಒಂದು ದೊಡ್ಡ ಯೂನಿವರ್ಸಿಟಿ ಇದ್ದ ಹಾಗೆ. ಇಲ್ಲಿ ನೀವು ಕೇವಲ ಕಲಿಯಲು ಬಂದಿರುವ ವಿದ್ಯಾರ್ಥಿಯಷ್ಟೇ. ಹಣ ಕಳೆದುಕೊಂಡರೆ ಸಂಪಾದಿಸಬಹುದು, ಸ್ನೇಹಿತರು ದೂರವಾದರೆ ಹೊಸಬರು ಸಿಗುತ್ತಾರೆ. ಆದ್ದರಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಈ 5 ಹೆಜ್ಜೆಗಳನ್ನು ಇಡಿ. ಮನಸ್ಸಿಗೆ ಹೇಳಿ, ನಾನು ಯಾವ ದಾರಿ ಆರಿಸಿದರೂ ನಾನು ಗೆಲ್ಲುತ್ತೇನೆ. ಹೋಂವರ್ಕ್ ಮಾಡಿ. ಆ ನಿರ್ಧಾರದ ಬಗ್ಗೆ ಅಗತ್ಯವಿರುವ ಎಲ್ಲಾ ಮಾಹಿತಿ ಮತ್ತು ಪ್ರೊಫೆಷನಲ್ಸ್ಗಳ ಸಲಹೆ ಪಡೆಯಿರಿ.
ನಿಮ್ಮ ಆದ್ಯತೆಗಳನ್ನು, ಪ್ರಯಾರಿಟೀಸ್ಗಳನ್ನು ಗುರುತಿಸಿ. ನಿಮಗೆ ಜೀವನದಲ್ಲಿ ನಿಜವಾಗಿ ಏನು ಬೇಕು ಎಂದು ಆತ್ಮಾವಲೋಕನ ಮಾಡಿಕೊಳ್ಳಿ. ನಿಮ್ಮ ಒಳಗಿನ ಧ್ವನಿಯನ್ನು, ಇಂಟ್ಯೂಷನ್ನನ್ನು ನಂಬಿ. ಎಲ್ಲ ರಿಸರ್ಚ್ ಮುಗಿದ ಮೇಲೂ ನಿಮ್ಮ ಮನಸ್ಸು ಯಾವ ಕಡೆ ಒಲಿಯುತ್ತದೋ ಆ ದಾರಿಯಲ್ಲಿ ಧೈರ್ಯವಾಗಿ ಮುನ್ನುಗ್ಗಿ. ಲೈಟಾಗಿ ತಗೊಳ್ಳಿ. ಜೀವನವನ್ನು ಅತಿಯಾಗಿ ಗಂಭೀರವಾಗಿ ತಗೊಂಡು ತಲೆ ಕೆಡಿಸಿಕೊಳ್ಳಬೇಡಿ. ಮತ್ತು ನೆನಪಿಡಿ, ಒಂದು ನಿರ್ಧಾರ ತಗೊಂಡ ಮೇಲೆ ನಿಮ್ಮ ಹಳೆಯ ನಿರ್ಧಾರವನ್ನು ಸಮರ್ಥಿಸಿಕೊಳ್ಳುತ್ತಾ ಕೂರಬೇಡಿ. ಡೋಂಟ್ ಪ್ರೊಟೆಕ್ಟ್, ಕರೆಕ್ಟ್. ವಿಮಾನವು ಗಾಳಿಯಲ್ಲಿ ಹೋಗುವಾಗ 90% ಸಮಯ ದಾರ ತಪ್ಪುತ್ತಿರುತ್ತದೆ. ಆದರೆ ಅದರ ಆಟೋಪೈಲಟ್ ಸಿಸ್ಟಮ್ ತಪ್ಪುಗಳನ್ನು ತಿದ್ದಿಕೊಂಡು ಜಿಗ್ಜ್ಯಾಗ್ ದಾರಿಯಲ್ಲೇ ಹೋಗಿ ಸರಿಯಾದ ಜಾಗಕ್ಕೆ ತಲುಪುತ್ತದೆ. ನಿಮ್ಮ ಲೈಫ್ ಕೂಡ ಅಷ್ಟೇ. ತಪ್ಪುಗಳಾದಾಗ ದಾರಿ ಬದಲಾಯಿಸಿ ಮುನ್ನುಗ್ಗಿ. ಅಧ್ಯಾಯ 8. ನಿಮ್ಮ ಜೀವನ ಎಷ್ಟು ಪರಿಪೂರ್ಣವಾಗಿದೆ? ಹೌ ಹೋಲ್ ಇಸ್ ಯೋರ್ ಹೋಲ್ ಲೈಫ್? ಡೀಟೇಲ್ಡ್ ಎಕ್ಸ್ಪ್ಯಾನ್ಷನ್. ನಿಮ್ಗೆ ಒಂದು ಕಥೆ ಹೇಳ್ತೀನಿ ಕೇಳಿ. ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದ. ಆತನಿಗೆ ತನ್ನ ಕೆಲಸವೇ ಸರ್ವಸ್ವ ಆಗಿತ್ತು. ಹಗಲು ರಾತ್ರಿ ದುಡಿದು ಕೋಟ್ಯಾಂತರ ಹಣ ಸಂಪಾದಿಸಿದ. ಆದರೆ 60ನೇ ವಯಸ್ಸಿನಲ್ಲಿ ಆತ ಕಡ್ಡಾಯವಾಗಿ ರಿಟೈರ್ ಆಗಬೇಕಾಗಿ ಬಂತು. ನಿವೃತ್ತಿಯಾದ ಕೇವಲ 6 ತಿಂಗಳಲ್ಲಿ ಆತ ತೀವ್ರ ಖಿನ್ನತೆಗೆ ಒಳಗಾಗಿ ಡಿಪ್ರೆಷನ್ ತೀರಿಕೊಂಡ. ಯಾಕೆ ಹೀಗಾಯಿತು ಗೊತ್ತಾ? ಆತನ ಇಡೀ ಜೀವನ ಕೇವಲ ಕೆಲಸ ಎನ್ನುವ ಒಂದೇ ಒಂದು ಬಾಕ್ಸ್ ಮೇಲೆ ನಿಂತಿತ್ತು. ಆ ಬಾಕ್ಸ್ ಖಾಲಿಯಾದ ತಕ್ಷಣ ಆತನ ಬದುಕೇ ಶೂನ್ಯವಾಯಿತು. ಹೋಲ್ ಲೈಫ್ ಗ್ರಿಡ್ ನಮ್ಮ ಬದುಕನ್ನು ಸಮತೋಲನದಲ್ಲಿಡಲು ಅತ್ಯಂತ ಪ್ರಮುಖವಾದ ಸಾಧನವಾಗಿದೆ. ಲೇಖಕಿ ಹೇಳುವ ಪ್ರಕಾರ ನಮ್ಮ ಜೀವನ ಕೇವಲ ಕೆಲಸ ಅಥವಾ ಕೇವಲ ಕುಟುಂಬ ಎನ್ನುವ ಒಂದು ಚೌಕಟ್ಟಿಗೆ ಮಾತ್ರ ಸೀಮಿತವಾಗಬಾರದು. ಬದಲಿಗೆ ಅದು ಈ 9 ಪ್ರಮುಖ ವಿಭಾಗಗಳಾಗಿ ಸಮಾನವಾಗಿ ಹಂಚಿಹೋಗಬೇಕು. ನಾವು ಪ್ರಸ್ತುತ ಯಾವ ಚೌಕದಲ್ಲಿ ಇರುತ್ತೇವೋ ಅಲ್ಲಿ ನಮ್ಮ 100% ಗಮನ ಮತ್ತು ಬದ್ಧತೆಯನ್ನು 100% ಕಮಿಟ್ಮೆಂಟ್ನ ನೀಡಬೇಕು. ಉದಾಹರಣೆಗೆ, ನೀವು ವರ್ಕ್ ಮಾಡುವ ಜಾಗದಲ್ಲಿದ್ದಾಗ ಪೂರ್ತಿಯಾಗಿ ಅದರಲ್ಲೇ ತೊಡಗಿಕೊಳ್ಳಿ. ಮನೆಗೆ ಬಂದಾಗ ಮೊಬೈಲ್ ಪಕ್ಕಕ್ಕಿಟ್ಟು ಕುಟುಂಬ, ಫ್ಯಾಮಿಲಿ ಮತ್ತು ಸಂಬಂಧಗಳು, ರಿಲೇಶನ್ಶಿಪ್ಸ್ ಹಾಗೂ ಸ್ನೇಹಿತರು, ಫ್ರೆಂಡ್ಸ್ ಇವರೊಂದಿಗೆ ಗುಣಮಟ್ಟದ ಸಮಯ ಕಳೆಯಿರಿ. ಇದರೊಂದಿಗೆ ನಿಮ್ಮ ಆಂತರಿಕ ನೆಮ್ಮದಿಗಾಗಿ ಹವ್ಯಾಸಗಳು, ಹಾಬೀಸ್, ಸಮಾಜಕ್ಕೆ ಮರಳಿ ನೀಡುವ ಸಾಮಾಜಿಕ ಕೊಡುಗೆ, ಕಾಂಟ್ರಿಬ್ಯೂಷನ್, ನಿಮ್ಮನ್ನು ನೀವು ಅರ್ಥಮಾಡಿಕೊಳ್ಳುವ ಒಂಟಿ ಸಮಯ, ಅಲೋನ್ ಟೈಮ್, ಜ್ಞಾನವನ್ನು ಹೆಚ್ಚಿಸುವ ವೈಯಕ್ತಿಕ ಬೆಳವಣಿಗೆ, ಗ್ರೋತ್, ಮತ್ತು ದಣಿದ ಮನಸ್ಸಿಗೆ ಚೈತನ್ಯ ನೀಡುವ ವಿಶ್ರಾಂತಿ, ಲೇಜರ್. ಹೀಗೆ ಪ್ರತಿ ಕ್ಷೇತ್ರಕ್ಕೂ ದಿನನಿತ್ಯ ಅಥವಾ ವಾರಕ್ಕೊಮ್ಮೆ ಸೂಕ್ತ ಸಮಯವನ್ನು ಮೀಸಲಿಡಬೇಕು. ಹೀಗೆ ನಿಮ್ಮ ಜೀವನದ 9 ಬಾಕ್ಸ್ಗಳನ್ನು ಸಮಾನವಾಗಿ ಮುನ್ನಡೆಸುವುದರಿಂದ ಒಂದು ಅದ್ಭುತ ಲಾಭವಿದೆ. ಅದೇನೆಂದರೆ, ನಿಮ್ಮ ಜೀವನದ ಒಂದು ಬಾಕ್ಸ್ನಲ್ಲಿ ಏನಾದರೂ ದೊಡ್ಡ ನಷ್ಟ ಅಥವಾ ತೊಂದರೆಯಾದರೆ, ಉದಾಹರಣೆಗೆ ಬಿಸ್ನೆಸ್ ಕೈಕೊಟ್ಟರು ಅಥವಾ ಪ್ರೀತಿಯ ಸಂಬಂಧ ಮುರಿದು ಬಿದ್ದರು, ಉಳಿದ 8 ಬಾಕ್ಸ್ಗಳು ನಿಮ್ಮನ್ನು ಮಾನಸಿಕವಾಗಿ ಕುಸಿಯದಂತೆ ಭದ್ರವಾಗಿ ಕಾಪಾಡುತ್ತವೆ. ನಿಮ್ಮ ಬದುಕಿನಲ್ಲಿ ಎಂದಿಗೂ ಶೂನ್ಯತೆ ಕಾಡುವುದಿಲ್ಲ ಮತ್ತು ನಿಮ್ಮ ಆತ್ಮವಿಶ್ವಾಸ ಸದಾ ಜೀವಂತವಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಈ ಎಲ್ಲಾ 9 ಬಾಕ್ಸ್ಗಳಿಗೂ ಸಮಾನವಾಗಿ ಪ್ರಾಮುಖ್ಯತೆ ನೀಡಬೇಕು. ನೀವು ಪ್ರಸ್ತುತ ಯಾವ ಬಾಕ್ಸ್ನಲ್ಲಿರುತ್ತೀರೋ ಅಲ್ಲಿ ನಿಮ್ಮ 100% ಕಮಿಟ್ಮೆಂಟ್ ಗಮನಹರಿಸಿ. ನೀವು ಆಫೀಸ್ನಲ್ಲಿದ್ದಾಗ ಪೂರ್ತಿಯಾಗಿ ಕೆಲಸ ಮಾಡಿ. ಮನೆಯಲ್ಲಿದ್ದಾಗ ಮೊಬೈಲ್ ಪಕ್ಕಕ್ಕಿಟ್ಟು ಮಕ್ಕಳೊಂದಿಗೆ ಆಟವಾಡಿ. ದಿನಕ್ಕೆ ಕನಿಷ್ಠ 1 ಗಂಟೆ ನಿಮಗಾಗಿ ಹೋಲಿ ಅವರ್ ಅಂತ ಇಟ್ಕೊಳ್ಳಿ. ಆ ಸಮಯದಲ್ಲಿ ಕೇವಲ ಪುಸ್ತಕ ಓದುವುದು, ಪ್ರಕೃತಿಯ ಮಧ್ಯೆ ನಡೆಯುವುದು ಅಥವಾ ನಿಮಗೆ ಇಷ್ಟ ಬಂದ ಹವ್ಯಾಸದಲ್ಲಿ ತೊಡಗಿಕೊಳ್ಳಿ. ಹೀಗೆ ಮಾಡುವುದರಿಂದ ನಿಮ್ಮ ಜೀವನದ ಒಂದು ಬಾಕ್ಸ್ನಲ್ಲಿ ಏನಾದರೂ ತೊಂದರೆಯಾದರೂ, ಉದಾಹರಣೆಗೆ ಬಿಸಿನೆಸ್ ನಷ್ಟವಾದರೂ ಅಥವಾ ಲವ್ ಫೇಲ್ಯೂರ್ ಆದರೂ, ಉಳಿದ 8 ಬಾಕ್ಸ್ಗಳು ನಿಮ್ಮನ್ನು ಮಾನಸಿಕವಾಗಿ ಕುಸಿಯದಂತೆ ಭದ್ರವಾಗಿ ಕಾಪಾಡುತ್ತವೆ. ನಿಮ್ಮ ಬದುಕು ಸಂಪೂರ್ಣವಾಗುತ್ತದೆ. ಅಧ್ಯಾಯ 9. ಬ್ರಹ್ಮಾಂಡಕ್ಕೆ ಎಸ್ ಎಂದು ಹೇಳಿ. ಜಸ್ಟ್ ನಾಡ್ ಯೋರ್ ಹೆಡ್ ಅಂಡ್ ಸೇ ಎಸ್. ಡೀಟೇಲ್ಡ್ ಎಕ್ಸ್ಪ್ಯಾನ್ಷನ್. ಜೀವನದಲ್ಲಿ ನಮಗೆ ಇಷ್ಟವಿಲ್ಲದ ಘಟನೆಗಳು ನಡೆದಾಗ, ಉದಾಹರಣೆಗೆ ಆಫೀಸ್ಗೆ ಹೋಗುವಾಗ ಟ್ರಾಫಿಕ್ ಜಾಮ್ ಆದಾಗ, ಕಾರು ಪಂಕ್ಚರ್ ಆದಾಗ, ಅಥವಾ ಯಾರಾದರೂ ನಮ್ಮನ್ನು ರಿಜೆಕ್ಟ್ ಮಾಡಿದಾಗ ನಾವು ತಕ್ಷಣ ಕೋಪ ಮಾಡ್ಕೊಡ್ತೇವೆ, ಸ್ಟ್ರೆಸ್ ಮಾಡ್ಕೊಡ್ತೇವೆ. ಆದರೆ ಲೇಖಕಿ ಹೇಳುವ ಅದ್ಭುತ ಸತ್ಯವೇನೆಂದರೆ, ಯಾವಾಗ ನೀವು ಪರಿಸ್ಥಿತಿಗೆ ನೋ ಅಂತೀರೋ ಆಗ ನಿಮ್ಮ ಒಳಗಿನ ಶಕ್ತಿ ಕುಂದುತ್ತದೆ. ಅದೇ ಪರಿಸ್ಥಿತಿಯನ್ನು ಒಪ್ಪುಕೊಂಡು ಎಸ್ ಅಂದಾಗ ಬ್ರಹ್ಮಾಂಡದ ಶಕ್ತಿ ನಿಮ್ಮದಾಗುತ್ತದೆ. ಎಸ್ ಎಂದು ಹೇಳುವುದರ ಅರ್ಥ
ಅತ್ಯಾಚಾರವನ್ನೋ ಅಥವಾ ಅನ್ಯಾಯವನ್ನೋ ಒಪ್ಪಿಕೊಳ್ಳಿ ಎಂದಲ್ಲ, ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ನಡೆದು ಹೋಗಿರುವ ಕಟು ಸತ್ಯವನ್ನು, ರಿಯಾಲಿಟಿಯನ್ನು ಒಪ್ಪಿಕೊಳ್ಳಿ ಎನ್ನುವುದಷ್ಟೇ ಅದರ ಅರ್ಥ. ಆಕ್ಸಿಡೆಂಟ್ ಆಗಿ ಕಾಲು ಕಳೆದುಕೊಂಡ ವ್ಯಕ್ತಿಯೊಬ್ಬ ನನ್ನ ಲೈಫ್ ಯಾಕೆ ಹೀಗಾಯಿತು ಎಂದು ಅಳುತ್ತಾ ಕೂರಬಹುದು. ಅದು ನೋ ಹೇಳುವ ವಿಧಾನ. ಆದರೆ ಅದೇ ವ್ಯಕ್ತಿ, ಹೌದು, ನನ್ನ ಕಾಲು ಹೋಗಿದೆ, ಆದರೆ ನನ್ನ ಜೀವ ಉಳಿದಿದೆ, ನಾನು ವೀಲ್ಚೇರ್ನಲ್ಲಿ ಕೂತೇ ಸಾಧನೆ ಮಾಡ್ತೀನಿ ಎಂದು ಪರಿಸ್ಥಿತಿಯನ್ನು ಒಪ್ಪಿಕೊಂಡು ಮುನ್ನುಗ್ಗುತ್ತಾನಲ್ಲ, ಅದು ಎಸ್ ಹೇಳುವ ವಿಧಾನ. ವಿಕ್ಟರ್ ಫ್ರಾಂಕಲ್ ಅವರ ಮ್ಯಾನ್ ಸರ್ಚ್ ಫಾರ್ ಮೀನಿಂಗ್ ಪುಸ್ತಕದಲ್ಲೂ ಇದನ್ನೇ ಹೇಳಲಾಗಿದೆ. ನಾಜಿ ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ ಮರಣ ಮೃದಂಗದ ಮಧ್ಯೆ ಬದುಕಿದ್ದಾಗಲೂ ಅವರು ಪರಿಸ್ಥಿತಿಗೆ ಎಸ್ ಎಂದು ಹೇಳಿ ಅಲ್ಲಿಂದಲೂ ಬದುಕುವ ಹೊಸ ಅರ್ಥವನ್ನು ಕಂಡುಕೊಂಡರು. ಒಂದು ಸಣ್ಣ ಟಿಪ್: ಇಂದಿನಿಂದ ಸಣ್ಣ ಸಣ್ಣ ವಿಷಯಗಳಿಗೂ ಕೋಪ ಮಾಡಿಕೊಳ್ಳಬೇಡಿ. ಟ್ರಾಫಿಕ್ನಲ್ಲಿ ಸಿಕ್ಕಿಹಾಕಿಕೊಂಡರೆ ಸ್ಟೇರಿಂಗ್ ಮೇಲೆ ಸೇ ಎಸ್ ಟು ಯೂನಿವರ್ಸ್ ಎನ್ನುವ ಸ್ಟಿಕ್ಕರ್ ನೋಡಿ ನಿಧಾನವಾಗಿ ಉಸಿರಾಡಿ ಕಾರಿನಲ್ಲಿ ಒಂದು ಒಳ್ಳೆಯ ಇನ್ಸ್ಪಿರೇಷನಲ್ ಆಡಿಯೋ ಬುಕ್ ಕೇಳಲು ಆ ಸಮಯವನ್ನು ಬಳಸಿಕೊಳ್ಳಿ. ಇಫ್ ಲೈಫ್ ಗಿವ್ಸ್ ಯು ಲೆಮನ್ಸ್, ಮೇಕ್ ಲೆಮನೇಡ್. ಅಧ್ಯಾಯ 10: ಪ್ರೀತಿ ಮತ್ತು ನಂಬಿಕೆಯನ್ನು ಹಂಚಿ. ಸ್ನೇಹಿತರೆ, ಈ ಜಗತ್ತಿನಲ್ಲಿ ನಾವೆಲ್ಲರೂ ಒಂದು ದೊಡ್ಡ ತಪ್ಪು ಕಲ್ಪನೆಯಲ್ಲಿ ಬದುಕುತ್ತಿದ್ದೇವೆ. ನಮಗೆ ಪ್ರೀತಿ ಬೇಕು, ಗೌರವ ಬೇಕು, ಹಣ ಬೇಕು ಎಂದು ಸದಾ ಬೇರೆಯವರಿಂದ ನಿರೀಕ್ಷಿಸುತ್ತಾ ಇರುತ್ತೇವೆ. ನಾವು ಚಿಕ್ಕ ಮಕ್ಕಳಿದ್ದಾಗ ಬದುಕಲು ಬೇರೆಯವರ ಮೇಲೆ ಡಿಪೆಂಡ್ ಆಗಿದ್ದೆವು, ಹೌದು. ಆದರೆ ದೊಡ್ಡವರಾದ ಮೇಲೂ ನಮ್ಮ ಒಳಗಿನ ಹಪಾಹಪಿ ಕಮ್ಮಿಯಾಗುವುದಿಲ್ಲ. ಯಾರು ಸದಾ ಭಯದಲ್ಲಿ ಬದುಕುತ್ತಾರೋ ಅವರ ಮನಸ್ಸಿನಲ್ಲಿ ಸದಾ ಒಂದು ಕೊರತೆಯ ಪ್ರಜ್ಞೆ, ಸ್ಕೇರ್ಸಿಟಿ ಮೈಂಡ್ಸೆಟ್ ಇರುತ್ತದೆ. ನನ್ನ ಹತ್ತಿರ ಇರೋ ಹಣ ಖಾಲಿಯಾಗಿ ಬಿಟ್ಟರೆ, ಜನ ನನ್ನನ್ನು ಪ್ರೀತಿಸದೇ ಇದ್ದರೆ ಎನ್ನುವ ಆತಂಕ. ಆದರೆ ಲೇಖಕಿ ಹೇಳುವ ಮ್ಯಾಜಿಕ್ ಏನೆಂದರೆ, ನಿಮ್ಮ ಒಳಗಿನ ಭಯವನ್ನು ಹೋಗಲಾಡಿಸಲು ಇರುವ ಒಂದೇ ಒಂದು ರಾಮಬಾಣವೆಂದರೆ ನಿಮ್ಮಲ್ಲಿ ಏನಿದೆಯೋ ಅದನ್ನು ಯಾವುದೇ ಸ್ವಾರ್ಥವಿಲ್ಲದೆ ಜಗತ್ತಿಗೆ ಹಂಚುವುದು, ಗಿವಿಂಗ್. ಹೌದು, ನೀವು ಪ್ರೀತಿಯನ್ನು ಹಂಚಿದಾಗ ನಿಮ್ಮ ಒಳಗಿನ ಪ್ರೀತಿ ಇನ್ನೂ ಜಾಸ್ತಿಯಾಗುತ್ತದೆ. ನಿಮ್ಮಲ್ಲಿರುವ ಜ್ಞಾನವನ್ನು ಬೇರೆಯವರಿಗೆ ಯಾವುದೇ ಕಾಂಪಿಟಿಷನ್ ಭಯವಿಲ್ಲದೆ ಕಲಿಸಿಕೊಡಿ. ನಿಮ್ಮ ಆಫೀಸ್ ಕೊಲೀಗ್ಸ್ ಅಥವಾ ನಿಮ್ಮ ಮನೆಯವರನ್ನು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಿ. ಕೃತಜ್ಞತೆಯ ಅದ್ಭುತ ಅಭ್ಯಾಸ, ಗ್ರ್ಯಾಟಿಟ್ಯೂಡ್ ಎಕ್ಸಸೈಸ್. ಒಂದು ಬಿಳಿ ಹಾಳೆಯನ್ನು ತಗೊಳ್ಳಿ. ನಿಮ್ಮ ಜೀವನದಲ್ಲಿ ನಿಮಗೆ ನೋವು ಕೊಟ್ಟ ಅಥವಾ ಪ್ರೀತಿ ಕೊಟ್ಟ ಎಲ್ಲಾ ವ್ಯಕ್ತಿಗಳ ಹೆಸರನ್ನು ಬರೆಯಿರಿ. ಅವರು ನಿಮಗೆ ತಿಳಿಯದಂತೆ ಕಲಿಸಿದ ಪಾಠಗಳಿಗಾಗಿ ಮನಸ್ಸಾರೆ ಧನ್ಯವಾದಗಳನ್ನು ಸಲ್ಲಿಸಿ. ನಿಮ್ಮ ತಲೆಯೊಳಗೆ ಯಾರ ಮೇಲಾದರೂ ತೀವ್ರವಾದ ಕೋಪ ಅಥವಾ ಹಗತನವಿದ್ದರೆ ಒಂದು ಶಾಂತವಾದ ರೂಮಿನಲ್ಲಿ ಕುಳಿತು ಕಣ್ಣು ಮುಚ್ಚಿ ಆ ವ್ಯಕ್ತಿಯ ಸುತ್ತ ಒಂದು ಬಿಳಿ ಬೆಳಕು ಆವರಿಸಿದೆ ಎಂದು ಊಹಿಸಿಕೊಂಡು ನಿನಗೆ ಜೀವನದಲ್ಲಿ ಎಲ್ಲಾ ಒಳ್ಳೆಯದಾಗಲಿ ಎಂದು ಹಾರೈಸಿ. ಲೂಯಿಸ್ ಹೇ ಅವರ ಯು ಕ್ಯಾನ್ ಹೀಲ್ ಯೋರ್ ಲೈಫ್ ಪುಸ್ತಕದಲ್ಲೂ ಇದೇ ಕ್ಷಮಾಗುಣದ ಶಕ್ತಿಯನ್ನು ಹೇಳಲಾಗಿದೆ. ನೀವು ಬೇರೆಯವರನ್ನು ಕ್ಷಮಿಸಿದಾಗ ನಿಮ್ಮ ಒಳಗಿರುವ ಭಯದ ಕೋಟೆ ಧೂಳಿಪಟವಾಗುತ್ತದೆ. ಅಧ್ಯಾಯ 11: ಒಳಗಿನ ಶೂನ್ಯತೆಯನ್ನು ತುಂಬುವುದು. ಫಿಲ್ಲಿಂಗ್ ದ ಇನ್ನರ್ ವಾಯ್ಡ್, ಡೀಟೇಲ್ಡ್ ಎಕ್ಸ್ಪ್ಯಾನ್ಷನ್. ನಾವು ಜೀವನದಲ್ಲಿ ಎಷ್ಟು ಶ್ರೀಮಂತರಾದರೂ, ಎಷ್ಟು ದೊಡ್ಡ ಕಾರು ತಗೊಂಡರೂ, ಸಾಯಂಕಾಲ ಮನೆಗೆ ಬಂದಾಗ ಒಳಗಡೆಯಿಂದ ಒಂದು ಸಣ್ಣ ಒಂಟಿತನ ಅಥವಾ ಶೂನ್ಯತೆ, ಇನ್ನರ್ ವಾಯ್ಡ್, ನಮ್ಮನ್ನು ಕಾಡುತ್ತಿರುತ್ತದೆ. ಆ ಶೂನ್ಯತೆಯನ್ನು ತುಂಬಲು ನಾವು ಮತ್ತೆ ಪಾರ್ಟಿ, ಆಲ್ಕೋಹಾಲ್ ಅಥವಾ ಸೋಷಿಯಲ್ ಮೀಡಿಯಾ ರೀಲ್ಸ್ಗಳ ಮೊರೆ ಹೋಗುತ್ತೇವೆ. ಆದರೆ ಆ ಶೂನ್ಯತೆ ಕಮ್ಮಿಯಾಗುವುದೇ ಇಲ್ಲ. ಯಾಕೆ ಗೊತ್ತಾ? ನಿಮ್ಮ ಒಳಗಿರುವ ಹೈಯರ್ ಸೆಲ್ಫ್, ಅಂದ್ರೆ ಉನ್ನತ ದೈವಿಕ ಆತ್ಮದ ಜೊತೆ ನೀವು ಕನೆಕ್ಟ್ ಆಗಿಲ್ಲ. ನಿಮ್ಮ ತಲೆಯಲ್ಲಿರುವ ಚಾಟರ್ ಬಾಕ್ಸ್ ಸದಾ ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುತ್ತಿರುತ್ತದೆ. ನಿಮ್ಮ ಸುಪ್ತ ಮನಸ್ಸು ಯೂನಿವರ್ಸಲ್ ಎನರ್ಜಿಯೊಂದಿಗೆ ಕನೆಕ್ಟ್ ಆಗಿದೆ. ಅದನ್ನು ಎಚ್ಚರಿಸಲು ನೀವು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ನಿಮ್ಮ ಎಲ್ಲಾ ಚಿಂತೆಗಳನ್ನು ಭಗವಂತನಿಗೆ ಅಥವಾ ಬ್ರಹ್ಮಾಂಡಕ್ಕೆ ಒಪ್ಪಿಸಿ ಮಲಗಬೇಕು. ನಿಮ್ಮ ಮೈಂಡ್ಗೆ ಈ ಮಾತನ್ನು ಪದೇ ಪದೇ ಹೇಳಿ ಪ್ರೋಗ್ರಾಂ ಮಾಡಿ. ನನ್ನ ಜೀವನದಲ್ಲಿ ಎಲ್ಲವೂ ಸರಿಯಾಗಿ ಪರಿಪೂರ್ಣವಾಗಿ ನಡೆಯುತ್ತಿದೆ. ನನಗೆ ಬೇಕಾದ ಎಲ್ಲ ಶಕ್ತಿ ಮತ್ತು ಉತ್ತರಗಳು ನನ್ನ ಒಳಗಡೆಯೇ ಇವೆ. ನನಗೆ ಯಾವುದೇ ಭಯವಿಲ್ಲ. ಅದ್ಭುತ ದೃಶ್ಯೀಕರಣ ತಂತ್ರ. ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ದೀರ್ಘವಾಗಿ ಉಸಿರನ್ನು ಒಳಗೆ ತಗೊಳ್ಳಿ. ಉಸಿರನ್ನು ಹೊರಗೆ ಬಿಡುವಾಗ ನಿಮ್ಮ ಇಡೀ ದೇಹದ ಒತ್ತಡವನ್ನು ಹೊರಹಾಕಿ. ಈಗ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಕನಸನ್ನು ಕಣ್ಣೆದುರು ತಂದುಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಭಯವಿಲ್ಲವೆಂದು ಊಹಿಸಿಕೊಳ್ಳಿ.
ನೀವು ಅತ್ಯಂತ ಧೈರ್ಯದಿಂದ, ಕಾನ್ಫಿಡೆನ್ಸ್ನಿಂದ ಆ ಕೆಲಸವನ್ನು ಮಾಡುತ್ತಿದ್ದೀರಿ. ಜನ ನಿಮ್ಮನ್ನು ನೋಡಿ ಚಪ್ಪಾಳೆ ತಟ್ಟುತ್ತಿದ್ದಾರೆ. ಆ ಯಶಸ್ಸಿನ ಆನಂದವನ್ನು ನಿಮ್ಮ ಪ್ರತಿ ಜೀವಕೋಶದಲ್ಲೂ ಅನುಭವಿಸಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ನೆನಪಿಡಿ, ಈ ಶಕ್ತಿ ಕೇವಲ ಕಲ್ಪನೆಯಲ್ಲ, ಇದು ಸದಾ ನಿಮ್ಮೊಳಗೆ ಇರುವ ನಿಮ್ಮ ಹೈಯರ್ ಸೆಲ್ಫ್ನ ನಿಜವಾದ ಶಕ್ತಿ. ಅಧ್ಯಾಯ 12. ನಿಮ್ಮ ಬಳಿ ಸಾಕಷ್ಟು ಸಮಯವಿದೆ. ದೇರ್ ಈಸ್ ಪ್ಲೆಂಟಿ ಆಫ್ ಟೈಮ್. ಸ್ನೇಹಿತರೆ, ನಾವು ಈ ಯೂಟ್ಯೂಬ್ ವಿಡಿಯೋ ಅಥವಾ ಆಡಿಯೋ ಬುಕ್ ಕೇಳಿದ ತಕ್ಷಣ ನಾಳೆಯಿಂದಲೇ ನನ್ನ ಲೈಫ್ ಚೇಂಜ್ ಆಗ್ಬಿಡ್ಬೇಕು ಅಂತ ಅತಿ ಆತುರ ಪಡ್ತೇವೆ. ಆದರೆ ಸೂಸನ್ ಜೆಫರ್ಸ್ ಅವರು ಪುಸ್ತಕದ ಕೊನೆಯ ಅಧ್ಯಾಯದಲ್ಲಿ ಅತ್ಯಂತ ದೊಡ್ಡ ಎಚ್ಚರಿಕೆಯನ್ನ ನೀಡುತ್ತಾರೆ. ತಾಳ್ಮೆಯಿಲ್ಲದಿರುವುದೇ ಯಶಸ್ಸಿನ ಹಾದಿಯಲ್ಲಿರುವ ಅತ್ಯಂತ ದೊಡ್ಡ ಶತ್ರು. ಜೀವನವನ್ನ ಬದಲಾಯಿಸಲು ಯಾವುದೇ ಶಾರ್ಟ್ಕಟ್ ಅಥವಾ ಮ್ಯಾಜಿಕ್ ಮಾತ್ರೆಗಳಿಲ್ಲ. ಇದು ಒಂದು ಸುಂದರವಾದ, ನಿರಂತರವಾಗಿ ನಡೆಯುವ ಜೀವನ ಪರ್ಯಂತದ ಪ್ರಯಾಣ. ನೀವು ಪ್ರತಿದಿನ ಜಿಮ್ಗೆ ಹೋಗಿ ಕನ್ನಡಿಯಲ್ಲಿ ನೋಡಿಕೊಂಡರೆ ಬಾಡಿ ಬಿಲ್ಡ್ ಆಗಿರುವುದಿಲ್ಲ. ಆದರೆ ದಿನನಿತ್ಯದ ಕಠಿಣ ಪರಿಶ್ರಮದಿಂದ ಒಳಗಡೆ ಬದಲಾವಣೆಗಳು ನಡೆಯುತ್ತಿರುತ್ತವೆ. ಅದು ಕೆಲವು ತಿಂಗಳುಗಳ ನಂತರ ಹೊರಗಣ್ಣಿಗೆ ಕಾಣಿಸುತ್ತದೆ. ನಿಮ್ಮ ಮೈಂಡ್ ಕೂಡ ಅಷ್ಟೇ. ಜೀವನದಲ್ಲಿ ಕೇವಲ 2 ರೀತಿಯ ಅನುಭವಗಳು ಮಾತ್ರ ಇರಲು ಸಾಧ್ಯ. 1, ನಿಮ್ಮ ಹೈಯರ್ ಸೆಲ್ಫ್ನಿಂದ ಸಿಗುವ ಶುದ್ಧ ಆನಂದ ಮತ್ತು ಯಶಸ್ಸು. 2, ನಿಮಗೆ ಜೀವನದ ದೊಡ್ಡ ಪಾಠವನ್ನು ಕಲಿಸಲು ಬ್ರಹ್ಮಾಂಡ ನೀಡುವ ಸಣ್ಣ ಕಷ್ಟಗಳು ಅಥವಾ ಸಂಘರ್ಷಗಳು. ಅಂದರೆ ಸೋಲು ಎನ್ನುವುದು ಇಲ್ಲವೇ ಇಲ್ಲ. ಪ್ರತಿ ಕಷ್ಟ ಬಂದಾಗಲೂ ಅಯ್ಯೋ ನಾನು ವಿಕ್ಟಿಮ್ ಅನ್ನಬೇಡಿ. ಬದಲಿಗೆ ಓಹೋ, ಬ್ರಹ್ಮಾಂಡ ನನಗೆ ಇನ್ನೂ ಯಾವುದೋ ಒಂದು ಪಾಠವನ್ನು ಕಲಿಸಲು ಈ ಅವಕಾಶ ನೀಡಿದೆ ಎಂದು ಮುಗುಳ್ನಗಿ ಎಸ್ ಎಂದು ಹೇಳಿ. ಪ್ರಸಿದ್ಧ ಗಾಯಕಿ ಲೀನಾ ಹಾರ್ನ್ ಅವರು ಹೇಳಿದಂತೆ, ನಾನು ತುಂಬಾ ದೂರ ಸಾಗಿ ಬಂದಿದ್ದೇನೆ ಮತ್ತು ಆ ಪ್ರಯಾಣದ ಪ್ರತಿ ಹೆಜ್ಜೆಯೂ ನನಗೆ ಹೆಮ್ಮೆಯಿದೆ. ನಿಮ್ಮ ಧೈರ್ಯದ ಸ್ನಾಯುಗಳನ್ನು ಪ್ರತಿ ದಿನ ಬಳಸ್ತಾ ಇರಿ. ಭಯವಾಗುತ್ತಿದ್ದರೂ ಆ ಕೆಲಸವನ್ನು ಮುನ್ನುಗ್ಗಿ ಮಾಡಿ. ಧೈರ್ಯ ಎಂದರೆ ಭಯವಿಲ್ಲದಿರುವುದಲ್ಲ, ಭಯವಿದ್ದರೂ ಅದನ್ನು ಮೆಟ್ಟಿ ಮುನ್ನಡೆಯುವುದು. ಸ್ನೇಹಿತರೆ, ಸೂಸನ್ ಜೆಫರ್ಸ್ ಅವರ ಫೀಲ್ ದ ಫಿಯರ್ ಅಂಡ್ ಡೂ ಇಟ್ ಎನಿವೇ ಪುಸ್ತಕದ ಈ ಸುದೀರ್ಘ ಆಡಿಯೋ ಬುಕ್ ಇವತ್ತಿಗೆ ಇಲ್ಲಿಗೆ ಮುಕ್ತಾಯವಾಗ್ತಿದೆ. ಆದರೆ ನಿಮ್ಮ ಒಳಗಿನ ಧೈರ್ಯದ ಹೊಸ ಅಧ್ಯಾಯ ಇಂದಿನಿಂದಲೇ ಶುರುವಾಗ್ತಿದೆ. ಇನ್ನು ಮುಂದೆ ಎಂದಿಗೂ ಭಯಕ್ಕೆ ಹೆದರಿ ನಿಮ್ಮ ಅದ್ಭುತ ಕನಸುಗಳನ್ನು ಹೂತು ಹಾಕಬೇಡಿ. ಕೈ ನಡುಗಿದ್ರೂ ಪರವಾಗಿಲ್ಲ, ಹಾರ್ಟ್ ಬೀಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ. ಆ ಕೆಲಸವನ್ನು ಇಂದೇ, ಈ ಕ್ಷಣವೇ ಮಾಡಿ ಮುಗಿಸಿ. ಯಾಕೆಂದ್ರೆ ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲ್ ಇರುವುದು ಕೇವಲ ನಿಮ್ಮ ಕೈಯಲ್ಲಿ ಮಾತ್ರ. ನಿಮಗೆ ಈ ಇಡೀ ಆಡಿಯೋ ಬುಕ್ನಲ್ಲಿ ಅತ್ಯಂತ ಹೆಚ್ಚು ಇಷ್ಟವಾದ ಲೈನ್ ಅಥವಾ ನಿಮ್ಮ ಜೀವನವನ್ನು ಬದಲಾಯಿಸಿದ ಆ ಒಂದು ಅದ್ಭುತ ಸೂತ್ರ ಯಾವುದು ಎಂಬುದನ್ನು ತಪ್ಪದೇ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಒಂದು ಸಣ್ಣ ಕಾಮೆಂಟ್ ಮತ್ತೊಬ್ಬರಿಗೆ ಬದುಕುವ ಭರವಸೆ ನೀಡಬಹುದು. ಇದೇ ರೀತಿಯ ಜಗತ್ಪ್ರಸಿದ್ಧ ಪುಸ್ತಕಗಳ ಆಳವಾದ ಜ್ಞಾನವನ್ನು ಸರಳ ಕನ್ನಡದಲ್ಲಿ ಉಚಿತವಾಗಿ ಕೇಳಲು ನಮ್ಮ ನೆನಪಿಡಿ, ನೀವು ಸಾಮಾನ್ಯರಲ್ಲ, ಜಗತ್ತನ್ನು ಗೆಲ್ಲಲು ಹುಟ್ಟಿಬಂದ ಮಹಾಶಕ್ತಿಶಾಲಿ. ಧನ್ಯವಾದಗಳು.